ಏಕಂ ಸದ್ವಿಪ್ರ ಬಹುಧಾ ಭವಂತಿ. ಭಗವಂತನು ಒಬ್ಬನೇ, ಅವನು ಬೇರೆ ಬೇರೆ ರೂಪದಲ್ಲಿದ್ದಾಗ ಭಗವಂತ ಭಕ್ತರ ಒಂದು ಅನುಗ್ರಹಕ್ಕೋಸ್ಕರ ವಿವಿಧ ರೂಪಗಳನ್ನು ತಾಳ್ತಾನೆ ವೇದ ಹೇಳುತ್ತೆ. ಆದ್ದರಿಂದ ಆ ಶಿವರಾತ್ರಿಯ ದಿವಸ ಪ್ರಧಾನವಾದಂತಹ ದೇವರು ಭಗವಂತನಾದಂತಹ ಪರಮಶಿವ, ಶಿವ ಈಶ್ವರ. ಆದ್ದರಿಂದ ಆ ಈಶ್ವರ ಪೂಜೆಯನ್ನು ನಾವು ಮಾಡತಕ್ಕಂಥದ್ದು ಆ ದಿವಸ. ಈಶ್ವರನಿಗೇನು ಒಂದೊಂದು ದೇವರಿಗೆ ಒಂದೊಂದು ಪ್ರೀತಿ. ಅಭಿಷೇಕ ಪ್ರಿಯೋ ಶಿವ ಅಂತೇಳಿ, ಶಿವನಿಗೆ ಅಭಿಷೇಕ ಅನ್ನತಕ್ಕಂಥದ್ದು ಪ್ರಿಯ. ವಿಷ್ಣುಗೆ ಅಲಂಕಾರ ಪ್ರಿಯೋ ವಿಷ್ಣು. ಅಲಂಕಾರ ಮಾಡಿದರೆ ವಿಷ್ಣು ಮೊದಲೇ ನೋಡಲಿಕ್ಕೆ ಭಗವಂತ ಸುಂದರನಾಗಿರ್ತಕ್ಕಂಥವನು ಮಹಾವಿಷ್ಣು. ಅವನಿಗೆ ಅಲಂಕಾರವನ್ನು ಮಾಡಿದರೆ ಇನ್ನೂ ಸುಂದರವಾಗಿ, ಅದರಿಂದ ಅಲಂಕಾರ ಪ್ರಿಯೋ ವಿಷ್ಣು. ಸೂರ್ಯನಿಗೆ ಏನು, ಈ ಮಾಘ ಮಾಸದಲ್ಲಿ ಶಿವರಾತ್ರಿ ಬರುತ್ತೆ, ರಥಸಪ್ತಮಿ ಕೂಡ ಬರುತ್ತೆ. ನಮಸ್ಕಾರ ಪ್ರಿಯೋ ಭಾನುಹು. ಸೂರ್ಯನಿಗೆ ನಾವು ನಮಸ್ಕಾರವನ್ನು ಮಾಡಿ ಅವನನ್ನು ಸಂಪ್ರೀತವನ್ನು ಗೊಳಿಸಬೇಕಾಗುತ್ತೆ. ಕೇವಲ ಪೂಜೆಯನ್ನು ಮಾಡುವುದಕ್ಕಿಂತ ನೀವು ನಮಸ್ಕಾರವನ್ನು ಮಾಡಿದರೆ ಸೂರ್ಯಾನುಗ್ರಹ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಗಣೇಶನಿಗೇನು, ಗಣೇಶ ಹಬ್ಬ ಬರುತ್ತೆ. ಗಣೇಶನ ನಾವು ನೈವೇದ್ಯ ಪ್ರಿಯೋ ಗಣೇಶ. ಅವನಿಗೆ ವಿಧವಾದಂತಹ ಭಕ್ಷ್ಯಗಳನ್ನು 21 ವಿಧವಾದಂತಹ ಭಕ್ಷ್ಯಗಳು, ಮೋದಕ, ಕಡುಬು, ಇದನ್ನೆಲ್ಲ ನೈವೇದ್ಯವನ್ನು ಮಾಡಿ ಆ ಮೂಲಕ ಭಗವಂತನಿಗೆ, ಗಣಪತಿಗೆ ನಾವು ಸಮರ್ಪಣೆಯನ್ನು ಮಾಡ್ತೀವಿ. ಹಾಗೆ ಸ್ತೋತ್ರ ಪ್ರಿಯೋ ದೇವಿಗೆ ಸ್ತೋತ್ರ, ಲಲಿತ ಸಹಸ್ರನಾಮ, ಸೌಂದರ್ಯ ಲಹರಿ, ದೇವಿ ಅಪರಾಧ, ಕವಚ, ಅರ್ಘಲ, ಇಂತಹ ಸ್ತೋತ್ರಗಳನ್ನು, ಸಪ್ತಶತಿ ಪಾರಾಯಣ, ಈ ದೇವಿ ಮಹಾತ್ಮೆ, ಇವನ್ನೆಲ್ಲ ಸ್ತೋತ್ರ ರೂಪದಲ್ಲಿ ಭಗವತಿಯನ್ನು, ಅಮ್ಮನವರನ್ನು ನಾವು ಧ್ಯಾನಿಸಿದಾಗ ಅವಳು ಸಂಪ್ರೀತಳಾಗಿ ಅನುಗ್ರಹವನ್ನು ಮಾಡ್ತಾಳೆ.